ಸೊ ವೆಲ್ಕಮ್ ಟು ಮೌಂಟನ್ ರೈಡರ್. ಇದು ನಿಮ್ಮ ಮೌಂಟನ್ ರೈಡರ್. ಸೊ ಆ್ಯಕ್ಚುಲಿ ಬಂದು ಏನಂದರೆ ನಾನು ಲಾಸ್ಟ್ ಟೈಮೆಲ್ಲ ತಮಿಳಲ್ಲಿ ಮಾಡಿರ್ತೀನಿ. ಯಾಕೆ ಅಂದರೆ ನನಗೆ ತಮಿಳಲ್ಲಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಈಸಿಯಾಗಿತ್ತು, ಅದಕ್ಕೆ ನಾನು ತಮಿಳಲ್ಲಿ ಮಾಡಿದ್ದು. ಬಟ್ ಆದರೆ ಇದು ಫಸ್ಟ್ ವೀಡಿಯೋ ನಂದು ಕನ್ನಡದಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು, ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಕನ್ನಡದಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ನಾನು ಹೋಗ್ತಾ ಇರೋ ರೂಟ್ ಬಂದು ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ. ಬ್ಯೂಟಿಫುಲ್ ಅಂದರೆ ಜಾಸ್ತಿ ಚಿಕ್ಕ ರೋಡು, ಬಟ್ ಅದರ ನೇಚರ್ ಅನ್ನೋದು ತುಂಬ ಸಕ್ಕತ್ತಾಗಿರುತ್ತೆ ಇಲ್ಲಿ. ಸೊ ಇದನ್ನು ನನ್ನ ಮದರ್ ಟಂಗಲ್ಲೇ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ಕನ್ನಡ ಪ್ಲಸ್ ತಮಿಳ್ ಎರಡಲ್ಲೂ ಇರುತ್ತೆ. ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಫಾರ್ ಯಾರ್ಯಾದರೂ ನಮ್ಮ ಕನ್ನಡದವರಾಗಲಿ ಇಲ್ಲ ತಮಿಳವರಾಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೆ ಎರಡೂ ಲ್ಯಾಂಗ್ವೇಜ್ ಇಂಪಾರ್ಟೆಂಟು. ಯಾಕಂದರೆ ನನಗೆ ಜೀವನ ಕಟ್ಕೊಟ್ಟಿರೋದು ತಮಿಳು, ಬಟ್ ನನ್ನ ತಾಯಿ ಭಾಷೆ ನನ್ನ ಕನ್ನಡ. ನನಗೆ ಎರಡೂ ಇಂಪಾರ್ಟೆಂಟ್ ಇದೆ. ಸೊ ನಾನು ಎರಡನ್ನೂ ಬಿಟ್ಕೊಡಲ್ಲ. ಅದಕ್ಕೋಸ್ಕರ ಇದನ್ನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ರೂಟ್ ಏನು ಅಂದರೆ ಕರ್ನಾಟಕದಲ್ಲಿ ಅಂದರೆ ಈ ಏರಿಯಾದಲ್ಲಿ ಇರೋ ಎಲ್ರಿಗೂ ಗೊತ್ತಾಗಿರ್ಬೋದು, ನಮ್ಮ ತಳಿಯಿಂದ ಆರವಳ್ಳಿ ರೋಡು ಬಂದರೆ ಈ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಸೊ ಅದರಿಂದ ನಾನು ಈ ರೂಟ್ ಯಾವಾಗ ನಾನು ಅಬ್ಸರ್ವ್ ಮಾಡಿದೆ ಅಂದರೆ ಲಾಸ್ಟ್ ಟೈಮ್ ಮೈಸೂರು ಹೋಗಿದೆ. ಸೊ ಮೈಸೂರು ಹೋಗಬೇಕಾದ್ರೆ ಈ ರೂಟ್ ನನಗೆ ಅಬ್ಸರ್ವ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಈ ರೂಟ್ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು ಫಾರೆಸ್ಟ್ ಏರಿಯಾ ಬರುತ್ತೆ, ತುಂಬ ಸಾಕಾಗಿರುತ್ತೆ ಅದು ಫಾರೆಸ್ಟ್ ಏರಿಯಾ. ಸೊ ಅದಕ್ಕೋಸ್ಕರ ಈ ರೂಟ್ ತೊಗೊಂಡಿದ್ದೀನಿ. ಸೊ ನೀವೇ ನೋಡಿ ಶೋ ಮಾಡ್ತಾಯಿದ್ದೀನಿ, ಅಂದರೆ ವೀಡಿಯೋದಲ್ಲಿ ನಿಮಗೆ ನೋಡೋಕ್ಕಾಗುತ್ತೆ. ಸಕ್ಕತ್ತಾಗಿರುತ್ತೆ. ಈ ಕಡೆ ಎಲ್ಲರೂ ಆಲ್ಮೋಸ್ಟ್ ತಳಿ ಅಂದರೆ ನಮ್ಮ ಏನಂದರೆ ಇದೆಲ್ಲ ಬಾರ್ಡ್ರಲ್ಲ. ಸೊ ಮ್ಯಾಕ್ಸಿಮಮ್ ಒಂದು ನಮ್ಮ ಕಡೆ ಇರೋರು ಎಲ್ಲರೂ ಕನ್ನಡನೇ ಮಾತಾಡೋದು. ಕನಕಪುರದಿಂದ ಹುಣಸನಹಳ್ಳಿಯಿಂದ ಅಂಚಟ್ಟಿಯಿಂದ ನಾಟ್ರಂಬಾಳಿಯ ಉರಿಗಿಯ ತಗ್ಗಟ್ಟಿ ಈ ಕಡೆ ಎಲ್ಲರೂ ಬಂದು ಕನ್ನಡನೇ ಮಾತಾಡೋದು. ಸೊ ಅದಕ್ಕೋಸ್ಕರ ನಮಗೆಲ್ಲ ಮದರ್ ಟಂಗ್ ಕನ್ನಡನೇ. ಆ್ಯಕ್ಚುಲಿ ಹೇಳೋಕ್ಕೋದ್ರೆ ನಾವೆಲ್ಲರೂ ಬಂದು ನನ್ನ ಪರಂಪರೆಯ ಬಂದು ಕೊಳ್ಳೇಗಾಲದವರು. ಕೊಳ್ಳೇಗಾಲ ಅಂದರೆ ಮಾದೇಶ್ವರ ಬೆಟ್ಟದಿಂದ ನಾವು ಆ್ಯಕ್ಚುಲಿ ಆ ಕಡೆಗೆ ತಮಿಳ್ನಾಡು ಕಡೆ ಯಾಕೆ ಹೋದ್ರು ಅಂತಂದರೆ ನಮ್ಮ ತಾತ ಅವರಾಗಲಿ ನಮ್ಮ ತಾತ ಅವರಪ್ಪ ಆಗಲಿ ಅವ್ರು ಬಂದು ಏನಕ್ಕೆ ಹೋದ್ರು ಅಂದರೆ ಆ್ಯಕ್ಚುಲಿ ಅವ್ರ ಜೀವನನ ಕಟ್ಕೊಳ್ಳೋಕ್ಕೋಸ್ಕರ, ಅವ್ರ ಜೀವನನ ಮುಂದುವರ್ಸೋಕ್ಕೋಸ್ಕರ ಆ ಕಡೆ ಆವಾಗ ದನ ಮೇಯಿಸ್ತಾಯಿದ್ರಲ್ವ. ಸೊ ಅವ್ರ ಜೀವನನ ಕಟ್ಕೊಳ್ಳೋಕ್ಕೋಸ್ಕರ, ಅವ್ರ ಜೀವನ ಮುಂದುವರ್ಸೋಕ್ಕೋಸ್ಕರ ಆ ಕಡೆ ಬಂದರು. ಏನಕ್ಕೆ ತಮಿಳ್ನಾಡು ಸೈಡ್ ಅಷ್ಟೇ. ಬಟ್ ಅದರ್ವೈಸ್ ಯಾವ ಇಶ್ಯೂನೂ ಇಲ್ಲ ಅವರಿಗೆ. ಸೊ ಅವ್ರು ಬಂದು ಈ ಕಡೆ ತಮಿಳ್ನಾಡು ಕಡೆ ಸೆಟ್ಲ್ ಆದಮೇಲೆ ಅಲ್ಲಿಂದನೇ ಮುಂದುವರಿಯುತ್ತೆ ನಮ್ಮದು. ಸೊ ಆವಾಗಿಂದ ನಾವು ತಮಿಳ್ನಾಡು ಕಡೆ ಸೇರ್ಕೊಬಿಟ್ವಿ. ಬಟ್ ಮದರ್ ಟಂಗ್ ಆವಾಗಲಿಂದ ಇವಾಗಲಾಗಲಿ ಇಲ್ಲ ಮುಂದಿನ ಕಾಲದಲ್ಲಾಗಲಿ ಕನ್ನಡನೇ ಮಾತಾಡೋದು. ನನಗೆ ಕನ್ನಡದಲ್ಲಿ ಅಷ್ಟು ನೀಟಾಗಿ ಎಕ್ಸ್ಪ್ಲೇಷನ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾನು ಬೇಜಾನ್ ವೀಡಿಯೋಸ್ ಬಂದು ನಂದು ಲಾಸ್ಟ್ ವೀಡಿಯೋಸ್ ಎಲ್ಲ ತಮಿಳಲ್ಲೇ ಮಾಡಿರೋದು ನಾನು. ಸೊ ಸಾರಿ, ಕನ್ನಡದಲ್ಲಿ ಏನಾದರೂ ಮಾತಾಡಿದರೆ ಕ್ಷಮಿಸ್ಬಿಡಿ ಕನ್ನಡದವರು. ಸೊ ನಮ್ಮ ಕನ್ನಡ ಭಾಷೆನ ನಾನು ಏನಾದ್ರು ತಪ್ಪಾಗಿ ಅಬ್ಯೂಸ್ ಮಾಡಿದರೆ ಸಾರಿ ಕೇಳ್ಕೊತೀನಿ. ಸೊ ಇದೆಲ್ಲ ರಿಮೋಟ್ ಏರಿಯಾ ಅನ್ಕೊಳ್ತೀನಿ. ಈ ಕಡೆ ಎಲ್ಲ ಬಸ್ ಫೆಸಿಲಿಟಿ ಇದೆಯಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ಬಟ್ ಇರ್ಬೋದು, KSRTC ಬರ್ಬೋದು ಅನ್ಕೊತೀನಿ. ಯಾಕಂದರೆ ಇವಾಗ ಒಂದು ಬಸ್ಸು ಹೋಯ್ತಲ್ವಾ ತಮಿಳ್ನಾಡು ಬಸ್ಸು. ಸೊ ಅದು ಮ್ಯಾಕ್ಸಿಮಮ್ ಬರುತ್ತೆ ಅನ್ಕೊತೀನಿ ಈ ಸೈಡೆಲ್ಲ. ಸೊ ಅವ್ರು ಆ್ಯಕ್ಚುಲಿ ತಮಿಳ್ನಾಡು ಪೊಲೀಸು ಅಂದರೆ ಬರುತ್ತೆ. ಸೊ ಇದರಿಂದ ಮೇಲೆ ಬಂದು ಫಾರೆಸ್ಟ್ ಏರಿಯಾ, ಇದೆಲ್ಲ ಸಕ್ಕತ್ತಾಗಿದೆ ಪ್ಲೇಸು. ಸೊ ನೋಡ್ಬೋದು, ಈ ಕಡೆ ರೈಟ್ ತೊಗೊಂಡ್ರೆ ಅಷ್ಟೊಂದು ಫಾರೆಸ್ಟ್ ಇರೋಲ್ಲ, ಒಂದು 1/2 ಕಿಲೋಮೀಟ್ರ್ ಅಷ್ಟೇನು. ಬಟ್ ಅದು ಲೆಫ್ಟ್ ಆರವಳ್ಳಿ ಕಡೆ ಹೋದರೆ ಈ ಸಕ್ಕತ್ ಫಾರೆಸ್ಟಪ್ಪ, ಸಕ್ಕತ್ತಾಗಿದೆ ನೋಡಿ. ಗುಳಿ ಎರಡು ಬ್ಯೂಟಿಫುಲ್. ಸೊ ಇದನ್ನೆಲ್ಲ ನೋಡ್ಬೋದು ನೀವು.
ಸೊ 10 ಕಿಲೋಮೀಟ್ರು ಮ್ಯಾಕ್ಸಿಮಮ್ ಐ ಥಿಂಕ್ ಹುಣಸನಲ್ಲಿ ಆಗಿರಬಹುದು ಅನ್ಕೊತೀನಿ. ಸೊ ಇದರಿಂದ ಮೇಲೆ ರೋಡ್ ಇದೆಯಪ್ಪ. ಲಾಸ್ಟ್ ಟೈಮು ಇಲ್ಲಿಗೋ ಇಲ್ಲ ಇನ್ನು ಮುಂದೇನೋ ರೋಡ್ ಲಾಸ್ಟ್ ಆಗಿತ್ತು, ಆಮೇಲೆ ಬರೀ ಮಣ್ಣು ರೋಡ್ ಇದ್ದಿದ್ದು. ಬಟ್ ಹಾಂ ಕರೆಕ್ಟ್ ನೋಡಿದ್ರ ಮಣ್ಣು ರೋಡ್ ಆಫ್ ರೋಡ್ ಬರ್ತಾಯಿದೆ. ಸೊ ಈ ರೂಟಲ್ಲಿ ಬರೋರು ಸ್ವಲ್ಪ ಹುಷಾರಾಗಿ ಬನ್ನಿ. ಸೊ ಆಫ್ ರೋಡ್ ಇದು. ಸೊ ಕಟ್ ಮಾಡಿ ಮತ್ತೆ ಒಂದು ವೀಡಿಯೋ ತೆಗಿದ್ದೀನಿ.